Symmetrical triangle pattern. The symmetrical triangle is a continuation chart pattern that forms as the price oscillates between two converging trend lines. So pattern that forms as the price oscillates between two converging trend lines. Price oscillates between two converging trend lines. The symmetrical triangle indicates a period of indecision where neither buyers nor sellers are in control. Neither buyers nor sellers are in control. The pattern looks like a coil or a pennant and consists of several key components. The pattern looks like a coil or a pennant and consists of several key components. The two converging trend lines, a contraction in volatility, the two converging trend lines, a contraction in volatility and an eventual breakout from the pattern. The two converging trend lines, a contraction in volatility and an eventual breakout from the pattern. See the image below for reference. ಸಮ್ಮಿತೀಯ ತ್ರಿಕೋನ ಮಾದರಿ. ಸಮ್ಮಿತೀಯ ತ್ರಿಕೋನವು ಎರಡು ಒಮ್ಮುಖ ಪ್ರವೃತ್ತಿ ರೇಖೆಗಳ ನಡುವೆ ಬೆಲೆ ಆಂದೋಲನಗೊಂಡಾಗ ರೂಪುಗೊಳ್ಳುವ ಮುಂದುವರಿಕೆ ಚಾರ್ಟ್ ಮಾದರಿಯಾಗಿದೆ. ಎರಡು ಒಮ್ಮುಖ ಪ್ರವೃತ್ತಿ ರೇಖೆಗಳ ನಡುವೆ ಬೆಲೆ ಆಂದೋಲನಗೊಂಡಾಗ ರೂಪುಗೊಳ್ಳುವ ಮುಂದುವರಿಕೆ ಚಾರ್ಟ್ ಮಾದರಿಯಾಗಿದೆ. ಸಮ್ಮಿತೀಯ ತ್ರಿಕೋನವು ಖರೀದಿದಾರರು ಅಥವಾ ಮಾರಾಟಗಾರರು ನಿಯಂತ್ರಣದಲ್ಲಿರದ ನಿರ್ಣಯದ ಅವಧಿಯನ್ನು ಸೂಚಿಸುತ್ತದೆ. ಸಮ್ಮಿತೀಯ ತ್ರಿಕೋನವು ಖರೀದಿದಾರರು ಅಥವಾ ಮಾರಾಟಗಾರರು ನಿಯಂತ್ರಣದಲ್ಲಿರದ ನಿರ್ಣಯದ ಅವಧಿಯನ್ನು ಸೂಚಿಸುತ್ತದೆ. ಮಾದರಿಯು ಸುರುಳಿ ಅಥವಾ ಪೆಂಡೆಂಟ್ ನಂತೆ ಕಾಣುತ್ತದೆ ಮತ್ತು ಹಲವಾರು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಎರಡು ಒಮ್ಮುಖ ಪ್ರವೃತ್ತಿ ರೇಖೆಗಳು ಚಂಚಲತೆಯಲ್ಲಿ ಸಂಕೋಚನ ಮತ್ತು ಮಾದರಿಯಿಂದ ಅಂತಿಮವಾಗಿ ಬ್ರೇಕ್ಔಟ್. ಉಲ್ಲೇಖಕ್ಕಾಗಿ ಕೆಳಗಿನ ಚಿತ್ರವನ್ನು ನೋಡಿ. ಮಾದರಿಯು ಸುರುಳಿ ಅಥವಾ ಪೆಂಡೆಂಟ್ ನಂತೆ ಕಾಣುತ್ತದೆ ಮತ್ತು ಹಲವಾರು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಎರಡು ಒಮ್ಮುಖ ಪ್ರವೃತ್ತಿ ರೇಖೆಗಳು ಚಂಚಲತೆಯಲ್ಲಿ ಸಂಕೋಚನ ಮತ್ತು ಮಾದರಿಯಿಂದ ಅಂತಿಮವಾಗಿ ಬ್ರೇಕ್ಔಟ್. ಉಲ್ಲೇಖಕ್ಕಾಗಿ ಕೆಳಗಿನ ಚಿತ್ರವನ್ನು ನೋಡಿ. ಸೊ ಫಸ್ಟ್ ಸ್ವಲ್ಪ ಹೈಯರ್ ಹೈ ಆಗಿದೆ, ಲೋವರ್ ಲೋ ಆಗಿದೆ. ಇದಾದ್ಮೇಲೆ ಪುನಃ ಹೈಯರ್ ಹೈ ಆಯಿತು. ಮತ್ತೆ ಇದು ಬ್ರೇಕ್ಔಟ್ ಎಲ್ಲೂ ಕೂಡ ಒಂದು ಕಂಟಿನ್ಯೂಷನ್ ಆಗ್ತಾ ಇಲ್ಲ. ಮತ್ತೆ ಲೋವರ್ ಲೋ ಆಗಿದೆ. ಪುನಃ ಇಲ್ಲಿ ಸಪೋರ್ಟ್ ಮಾಡಿ ಹೈ ಆಗಿದೆ, ಲೋ ಆಗಿದೆ, ಹೈ ಆಗಿದೆ, ಲೋ ಆಗಿದೆ, ಹೈ ಆಗಿದೆ, ಲೋ ಆಗಿದೆ. ಮತ್ತೆ ಇಲ್ಲಿ ಟ್ರೆಂಡ್ ಲೈನ್ ಈ ಲೋ ಮತ್ತೆ ನೆಕ್ಸ್ಟ್ ಲೋ. ಪ್ರಾಪರ್ ರಿಜೆಕ್ಷನ್ಸ್ ಫ್ರಮ್ ದ ಟ್ರೆಂಡ್ ಲೈನ್. ಇಲ್ಲಿ ಏನಾಯ್ತು, ಪ್ರೈಸ್ ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಇಂದ ಕೆಳಗೆ ಹೋಗಿ ಬಿಡ್ತಾ ಇಲ್ಲ, ಮತ್ತೆ ರೆಸಿಸ್ಟೆನ್ಸ್ ಇಂದ ಮೇಲೆ ಹೋಗಿ ಬಿಡ್ತಾ ಇಲ್ಲ, ಸಪೋರ್ಟ್ ಇಂದ ಕೆಳಗೆ ಹೋಗಿ ಬಿಡ್ತಾ ಇಲ್ಲ. ಎರಡು ಟ್ರೆಂಡ್ ಲೈನ್ ಮಧ್ಯದಲ್ಲಿದೆ. ಸೊ ಏನಾಗುತ್ತೆ, ಪ್ರಾಪರ್ ರಿಜೆಕ್ಷನ್ಸ್ ಫ್ರಮ್ ದ ಟ್ರೆಂಡ್ ಲೈನ್, ಪ್ರಾಪರ್ ರೀಟೆಸ್ಟ್ ಸೆಟಪ್. ಸೊ ಇಲ್ಲಿ ಪ್ರಾಪರ್ ಬ್ರೇಕ್ಔಟ್, ರಿಸ್ಕಿ ಟ್ರೇಡರ್ಸ್ ಎಂಟ್ರಿ. ಇಲ್ಲಿ ಪ್ರಾಪರ್ ಬ್ರೇಕ್ಔಟ್ ಆಗಿದೆ. ಪ್ರಾಪರ್ ಬ್ರೇಕ್ಔಟ್ ಆದಾಗ ಇಲ್ಲೇ ರಿಸ್ಕಿ ಟ್ರೇಡರ್ಸ್ ಇಲ್ಲೇ ಎಂಟರ್ ಆಗ್ತಾರೆ. ಆದ್ರೆ ಇದು ರೀಟೆಸ್ಟ್ ಬಂತು ಪುನಃ.
ರೀಟೆಸ್ಟ್ ಬಂದು ಪ್ರಾಪರ್ ರೀಟೆಸ್ಟ್ ಆಫ್ ದ ಸೆಟಪ್ ಅಂದ್ರೆ ರೆಸಿಸ್ಟೆನ್ಸ್ ಇವಾಗ ಏನಾಯ್ತು, ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇತ್ತಲ್ಲ, ಈಗ ಇದು ಟ್ರೆಂಡ್ ಲೈನ್ ಸಪೋರ್ಟ್ ಆಗೋಯ್ತು, ಸಪೋರ್ಟ್ ಲೈನ್ ಆಯ್ತು. ಸೊ ಇಲ್ಲಿಂದ ಏನಾಯ್ತು, ಇಲ್ಲಿಂದ ಮೇಲ್ ಹೋಗ್ತಾ ಇದೆ, ಇಲ್ಲಿಂದ ಮೇಲೆ ಹೋಗ್ತಾ ಇದೆ. ಸೊ ಇದು ಸ್ಟಾಪ್ ಲಾಸ್ ಆಯ್ತು. ಟ್ರೆಂಡ್ ಲೈನ್ ಕೆಳಗಡೆ ಸ್ಟಾಪ್ ಲಾಸ್ ಇದೆ, ಸ್ಟಾಪ್ ಲಾಸ್ ಟ್ರೆಂಡ್ ಲೈನ್ ಕ್ಯಾಂಡಲ್ ಕೆಳಗಡೆ, ಕ್ಯಾಂಡಲ್ ಲೋ ಕೆಳಗಡೆ ಅಥವಾ ಟ್ರೆಂಡ್ ಲೈನ್ ಕೆಳಗಡೆ ಸ್ಟಾಪ್ ಲಾಸ್ ಇದೆ, ಮತ್ತೆ ಇಲ್ಲಿಂದ ಮೇಲ್ಗೆ ಹೋಗ್ತಾ ಇದೆ. ಸೊ ಇದು ಯಾವ ರೀತಿ ಆಯ್ತು, ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇದು ಟ್ರೆಂಡ್ ಲೈನ್ ಸಪೋರ್ಟ್, ಪ್ರಾಪರ್ ಬ್ರೇಕ್ಔಟ್, ರಿಸ್ಕಿ ಟ್ರೇಡರ್ಸ್ ಎಂಟ್ರಿ, ಪ್ರಾಪರ್ ರಿಜೆಕ್ಷನ್ಸ್ ಫ್ರಮ್ ದ ಟ್ರೆಂಡ್ ಲೈನ್. ಫಸ್ಟ್ ಇದು ಪ್ರಾಪರ್ ರಿಜೆಕ್ಷನ್ಸ್ ಫ್ರಮ್ ದ ಟ್ರೆಂಡ್ ಲೈನ್ ಅಂದ್ರೆ ಮಾರ್ಕೆಟ್ ರೆಸಿಸ್ಟೆನ್ಸ್ ದಾಟಕ್ಕೂ ಬಿಡ್ತಾ ಇಲ್ಲ, ಸಪೋರ್ಟ್ ದಾಟಕ್ಕೂ ಬಿಡ್ತಾ ಇಲ್ಲ. ಇಲ್ಲಿ ಏನಾಗಿದೆ, ಈ ಕಡೆ ಪ್ರಾಪರ್ ಬ್ರೇಕ್ಔಟ್, ರಿಸ್ಕಿ ಟ್ರೇಡರ್ಸ್ ಎಂಟ್ರಿ, ಇಲ್ಲೇ ಬ್ರೇಕ್ಔಟ್ ಆಗಿದೆ. ಪ್ರಾಪರ್ ರೀಟೆಸ್ಟ್ ಬಂದು ಆಮೇಲೆ ರೀಟೆಸ್ಟ್ ಆಫ್ ದ ಸೆಟಪ್, ಆಮೇಲೆ ಇಲ್ಲಿ ಹೈ ಬ್ರೇಕ್ ಆಗಿದೆ, ಪುನಃ ಇಲ್ಲಿ ಮೇಲಕ್ಕೆ ಬ್ರೇಕ್ ಆಗಿದೆ, ಬ್ರೇಕ್ಔಟ್ ಆಗಿದೆ. ಸೊ ಇವಾಗ ಇಲ್ಲಿ ಎಂಟ್ರಿ ಆದ್ರೆ, ಇಲ್ಲಿ ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಆಗಿದ್ದಾರೆ, ಫಸ್ಟ್ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಆಗಿದ್ದಾರೆ. ಸ್ಟಾಪ್ ಲಾಸ್ ಟ್ರೆಂಡ್ ಲೈನ್ ಕೆಳಗಡೆ ಇದೆ, ಮತ್ತೆ ಕ್ಯಾಂಡಲ್ ಲೋ ಕೆಳಗಡೆ ಇದೆ. ಪ್ರೀವಿಯಸ್ ಇದು ಮತ್ತೆ ಪ್ರಾಪರ್ ರೀಟೆಸ್ಟ್ ಬಂತಲ್ಲ, ರೀಟೆಸ್ಟ್ ಕ್ಯಾಂಡಲ್ ಅದ್ರ ಲೋಗ್ ಹಾಕಿದ್ದಾರೆ ಸ್ಟಾಪ್ ಲಾಸ್, ರೀಟೆಸ್ಟ್ ಕ್ಯಾಂಡಲ್ ಲೋಗೆ ಸ್ಟಾಪ್ ಲಾಸ್ ಹಾಕೊಂಡಿದ್ದಾರೆ. ಸೊ ಇಲ್ಲಿಂದ ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. 1:2 ಅಥವಾ 1:3 ಇದೆ. ಇದು ಹೈಟ್ ಎಷ್ಟಿದೆ, ಇದು ಹೈಟ್ ಎಷ್ಟಿದೆ, ಅದೇ ಹೈಟ್ಗೆ ಇದು ಕೂಡ ಇರುತ್ತೆ, ಸೇಮ್ ಹೈಟ್ಗೆ, ಸೇಮ್ ಹೈಟ್ ಅಲ್ಲಿ ಇದು ಕೂಡ, ಸೇಮ್ ಹೈಟ್ ಅಲ್ಲಿ ಇದು ಕೂಡ ಟಾರ್ಗೆಟ್ ಇರುತ್ತೆ, ಟಾರ್ಗೆಟ್ ಸೇಮ್ ಹೈಟ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಹೈಯರ್ ಹೈ ಆಯ್ತು, ಲೋವರ್ ಲೋ ಆಯ್ತು, ಇದೇ ತರ ಹೈಯರ್ ಹೈ ಲೋವರ್ ಲೋ ಎಲ್ಲ ಒಂದು ರೇಂಜ್ ಒಳಗಡೆ ಇದೆ. ಎರಡು ಟ್ರೆಂಡ್ ಲೈನ್ ಮಧ್ಯದಲ್ಲಿದೆ, ಎರಡು ಟ್ರೆಂಡ್ ಲೈನ್ ಮಧ್ಯ, ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್ ಸಪೋರ್ಟ್ ಮಧ್ಯದಲ್ಲಿದೆ. ಇಲ್ಲಿ ಪ್ರಾಪರ್ ರಿಜೆಕ್ಷನ್ಸ್ ಫ್ರಮ್ ದ ಟ್ರೆಂಡ್ ಲೈನ್, ಇಲ್ಲೂ ಕೂಡ ರಿಜೆಕ್ಟ್ ಆಗ್ತಾ ಇದೆ, ರೆಸಿಸ್ಟೆನ್ಸ್ ದಾಟಕ್ ಬಿಡ್ತಾ ಇಲ್ಲ, ಸಪೋರ್ಟ್ ಟ್ರೆಂಡ್ ಲೈನ್ ಸಪೋರ್ಟ್ ದಾಟಕ್ ಬಿಡ್ತಾ ಇಲ್ಲ, ಎಲ್ಲ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ, ಸಿಮೆಟ್ರಿಕಲ್ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ಸೊ ಇಲ್ಲಿ ಪ್ರಾಪರ್ ಬ್ರೇಕ್ಔಟ್ ಆಗಿದೆ, ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಬಂದು ಪುನಃ ಬ್ರೇಕ್ಔಟ್ ಆಗ್ತಾ ಇದೆ, ಪುನಃ ಬ್ರೇಕ್ಔಟ್ ಆದಾಗ ಇಲ್ಲಿಂದ ಎಂಟ್ರಿ ತಗೊಂಡಿದ್ದಾರೆ. ಸೊ ಇದು ಸಿಮೆಟ್ರಿಕಲ್ ಟ್ರಯಾಂಗಲ್ ಅನ್ನೋದು. The upper and lower trend lines converge at a roughly similar angle, indicating the balanced force of buyers and sellers. So the upper and lower trend lines converge at a roughly similar angle, indicating the balanced force of buyers and sellers. The pattern is complete when the price breaks out above the upper trend line resistance. The pattern is complete when the price breaks out above the upper trend line resistance or below the lower trend line support. So breakout ಯಾವ್ದಾದ್ರು ಒಂದ್ ಕಡೆ ಇರುತ್ತೆ. Breakout can be in any direction, either it can break the upper the trend line resistance or it can break below the lower trend line support. The direction of the ensuing move depends on the direction of the preceding trend. Direction of the ensuing move depends on the direction of the preceding trend. So volume tends to decline during the formation of this pattern. So volume tends to decline during the formation of this pattern, indicating indecision in the market. The direction of the ensuing move depends on the direction of the preceding trend. Volume tends to decline during the formation of this pattern, indicating indecision in the market. So what does it indicate? Decline in volume between two trend lines, the resistance and support trend lines, indicates indecision in the market. Traders often use symmetrical triangles to anticipate potential breakouts and trade resumptions of the prior trend. Traders often use symmetrical triangles to anticipate potential breakouts and trade resumptions of the prior trend. However, other technical analysis should confirm the validity of the pattern before trading the breakout. A research by Nate Anderson in 2023 titled Continuation Patterns and Market Trends conducted by the Technical Analysis Institute found that symmetrical triangle patterns have a 70% success rate in predicting trend continuations. ಮೇಲಿನ ಮತ್ತು ಕೆಳಗಿನ ಟ್ರೆಂಡ್ ಲೈನ್ಗಳು ಸರಿಸುಮಾರು ಒಂದೇ ಕೋನದಲ್ಲಿ ಒಮ್ಮುಖವಾಗುತ್ತವೆ.
ಮೇಲಿನ ಮತ್ತು ಕೆಳಗಿನ ಟ್ರೆಂಡ್ ಲೈನ್ಗಳು ಸರಿಸುಮಾರು ಒಂದೇ ಕೋನದಲ್ಲಿ ಒಮ್ಮುಖವಾಗುತ್ತವೆ. ಇದು ಖರೀದಿದಾರರು ಮತ್ತು ಮಾರಾಟಗಾರರ ಸಮತೋಲಿತ ಬಲವನ್ನು ಸೂಚಿಸುತ್ತದೆ. ಮೇಲಿನ ಟ್ರೆಂಡ್ ಲೈನ್ ಪ್ರತಿರೋಧದ ಮೇಲೆ ಅಥವಾ ಕೆಳಗಿನ ಟ್ರೆಂಡ್ ಲೈನ್ ನ ಬೆಂಬಲದ ಕೆಳಗೆ ಬೆಲೆ ಮುರಿದಾಗ ಮಾದರಿಯು ಪೂರ್ಣಗೊಳ್ಳುತ್ತದೆ. ಮೇಲಿನ ಟ್ರೆಂಡ್ ಲೈನ್ ನ ಪ್ರತಿರೋಧದ ಮೇಲೆ ಅಥವಾ ಕೆಳಗಿನ ಟ್ರೆಂಡ್ ಲೈನ್ ಬೆಂಬಲದ ಕೆಳಗೆ ಬೆಲೆ ಮುರಿದಾಗ ಮಾದರಿಯು ಪೂರ್ಣಗೊಳ್ಳುತ್ತದೆ. ನಂತರದ ಚಲನೆಯ ದಿಕ್ಕು ಹಿಂದಿನ ಪ್ರವೃತ್ತಿಯ ದಿಕ್ಕನ್ನು ಅವಲಂಬಿಸಿರುತ್ತದೆ. ಈ ಮಾದರಿಯ ರಚನೆಯ ಸಮಯದಲ್ಲಿ ಪರಿಮಾಣವು ಕುಸಿಯುತ್ತದೆ. ಇದು ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ. ವ್ಯಾಪಾರಿಗಳು ಸಾಮಾನ್ಯವಾಗಿ ಹಿಂದಿನ ಪ್ರವೃತ್ತಿಯ ಸಂಭಾವ್ಯ ಬ್ರೇಕ್ಔಟ್ಗಳು ಮತ್ತು ವ್ಯಾಪಾರ ಪುನರಾರಂಭಗಳನ್ನು ನಿರೀಕ್ಷಿಸಲು ಸಮ್ಮಿತೀಯ ತ್ರಿಕೋನಗಳನ್ನು ಬಳಸುತ್ತಾರೆ. ವ್ಯಾಪಾರಿಗಳು ಸಾಮಾನ್ಯವಾಗಿ ಹಿಂದಿನ ಪ್ರವೃತ್ತಿಯ ಸಂಭಾವ್ಯ ಬ್ರೇಕ್ಔಟ್ಗಳು ಮತ್ತು ವ್ಯಾಪಾರ ಪುನರಾರಂಭಗಳನ್ನು ನಿರೀಕ್ಷಿಸಲು ಸಮ್ಮಿತೀಯ ತ್ರಿಕೋನಗಳನ್ನು ಬಳಸುತ್ತಾರೆ. ಆದಾಗ್ಯೂ ಇತರ ತಾಂತ್ರಿಕ ವಿಶ್ಲೇಷಣೆಯು ಬ್ರೇಕ್ಔಟ್ ಅನ್ನು ವ್ಯಾಪಾರ ಮಾಡುವ ಮೊದಲು ಮಾದರಿಯ ಸಿಂಧುತ್ವವನ್ನು ದೃಢೀಕರಿಸಬೇಕು. ಇತರ ತಾಂತ್ರಿಕ ವಿಶ್ಲೇಷಣೆಯು ಬ್ರೇಕ್ಔಟ್ ಅನ್ನು ವ್ಯಾಪಾರ ಮಾಡುವ ಮೊದಲು ವ್ಯಾಪಾರಿಯ ಸಿಂಧುತ್ವವನ್ನು ದೃಢೀಕರಿಸಬೇಕು. 2023ರಲ್ಲಿ ನೇಟ್ ಆಂಡರ್ಸನ್ ನಡೆಸಿದ ಮುಂದುವರಿಕೆ ಮಾದರಿಗಳು ಮತ್ತು ಮಾರುಕಟ್ಟೆ ಪ್ರವೃತ್ತಿಗಳು ಎಂಬ ಶೀರ್ಷಿಕೆಯ ತಾಂತ್ರಿಕ ವಿಶ್ಲೇಷಣಾ ಸಂಸ್ಥೆ ನಡೆಸಿದ ಸಂಶೋಧನೆಯು ಪ್ರವೃತ್ತಿ ಮುಂದುವರಿಕೆಗಳನ್ನು ಊಹಿಸುವಲ್ಲಿ ಸಮ್ಮಿತೀಯ ತ್ರಿಕೋನ ಮಾದರಿಗಳು 70% ಯಶಸ್ಸಿನ ಪ್ರಮಾಣವನ್ನು ಹೊಂದಿವೆ ಎಂದು ಕಂಡುಹಿಡಿದಿದೆ.